ನಮಸ್ಕಾರ ಕರ್ನಾಟಕ. ಏನು ಗುರು ಅವನ ಅಜ್ಜಿನ ಬರೀ IPL ಫೈನಲ್ ಮ್ಯಾಚು ರೇಂಜಿಗೆ ಇರುತ್ತೋ ಇರಲ್ವೋ ಗೊತ್ತಿಲ್ಲ. ಇವತ್ತಂತೂ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಬೆಂಕಿ ಬಿರುಗಾಳಿನೇ. ಅವನ ಅಜ್ಜಿನ ಬರೀ ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡ್ತಿದ್ದಾರೆ ಈ ಒಂದು ಮ್ಯಾಚ್ಗೆ. ಅದರಲ್ಲಿ ಬೇರೆ ನೋಡ್ರಿ ಫುಲ್ಲು ಮೋಡ ಇದೆ ಗುರು. ಅದರಲ್ಲಿ ನಮ್ಮ ಆಫೀಸಿಂದ ಒಂದು 500 ಮೀಟ್ರ್ ಇರಬೇಕನ್ನೋ ಅಷ್ಟೇ ಸ್ಟೇಡಿಯಮ್ಮು. ಸಿಕ್ಕಾಪಟ್ಟೆ ಮೋಡ ಆಗಿದೆ. ಮಳೆರಾಯ ಬರಲಿ, ಆದರೆ ಒಂದು 11 ಗಂಟೆ ಮೇಲೆ ಬರಲಿ. ಈ ಒಂದು ಹೈ ವೋಲ್ಟೇಜ್ ಮ್ಯಾಚು ತುಂಬ ಇಂಪಾರ್ಟೆಂಟ್ ಆಗಿದೆ. ಏನಪ್ಪ ವಿಷಯ ಅಂದರೆ, ಏನಾರು ಅಪ್ಪಿತಪ್ಪಿ ನಾವೇನಾದ್ರು ಫಸ್ಟ್ ಬ್ಯಾಟಿಂಗ್ ತೊಗೊಂಡ್ರೆ ಅವರು 18 ರನ್ ಒಳಗಡೆ ಅವ್ರನ್ನ ಹೊಡೆದು ಬಿಸಾಕ್ಬೇಕು. ನಾವು ಏನಾದ್ರು ಅಪ್ಪಿತಪ್ಪಿ ಅವ್ರೇನಾದರೂ ಫಸ್ಟ್ ಬ್ಯಾಟಿಂಗ್ ಬಂದರೆ ನಾವು 18 ಓವರಲ್ಲೇ ಮುಗಿಸ್ಬೇಕು ಗುರು. ಈ 18 ಓವರಲ್ಲಿ ಮುಗಿಸಿದ್ರೆ ನಾವು ಪ್ಲೇ ಆಫ್ ಬರೋಕ್ಕೆ ಸಾಧ್ಯ. ಮತ್ತು ಸ್ನೇಹಿತರೆ, ಈ ಒಂದು ಹೈ ವೋಲ್ಟೇಜ್ ಪಂದ್ಯ ಏನಿದೆ, ಫೈನಲ್ ಪಂದ್ಯಕ್ಕಿಂತ ಬೆಂಕಿಯಾಗಿರುತ್ತೆ. ಆ ಒಂದು ಪಂದ್ಯಕ್ಕೆ ಯಾರು ವೆಯ್ಟ್ ಮಾಡ್ತಾ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಈ ಒಂದು ಪಂದ್ಯಕ್ಕೆ ಮಾತ್ರ ಸಿಕ್ಕಾಪಟ್ಟೆ ಜನ ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಸಿಕ್ಕಾಪಟ್ಟೆ ಕುತೂಹಲದಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಮತ್ತು ಇವತ್ತಿನ ಪಂದ್ಯ ಯಾವ ರೇಂಜಲ್ಲಿ ಇರುತ್ತೆ ಅಂದರೆ, ಅವನ ದಿನ ಬಡಿಯ ಆ ಕ್ರೌಡು, ಆ ಒಂದು RCBಯ ಕೂಗು ಎದುರುಗಡೆ ಇರೋ ಅಂಕಲ್ಗಳಿಗೆ ಡವ ಅಂತಿರಬೇಕು. 5-5 ಗುನ್ನ ಹೊಡೆದಿದ್ದಾಗಿದೆ. ಇದು 6ನೇ ಮ್ಯಾಚು. ಅವನಜ್ಜಿ 5-5 ಗುಮ್ಮಿದ್ದೀವಿ ಅಂದರೆ ಅರ್ಥ ಮಾಡ್ಕೊಬೇಕು. ನಾವು ಈ ಲೆವೆಲ್ಗೆ ಬರ್ತೀವಿ ಅಂತ ಯಾರೂ ಅಂದ್ಕೊಂಡೇ ಇರಲಿಲ್ಲ. ಆದರೂ ಪ್ಲೇ ಆಫ್ ರೇಂಜಿಗೆ ಬಂದಿದ್ದೀವಿ. ಆ ಲೆವೆಲಿಗೆ ಗುಮ್ಮಿದ್ದೀವಿ ಅಂದರೆ ಅರ್ಥ ಮಾಡ್ಕೊಬೇಕು ನಾವು ಯಾವ ರೇಂಜಲ್ಲಿದ್ದೀವಿ, ಎಷ್ಟು ಫಾರ್ಮಲ್ಲಿದ್ದೀವಿ ಅಂತ. ಮತ್ತು ಸ್ನೇಹಿತರೆ, ಈ ಒಂದು ಪಂದ್ಯ ಯಾರು ಗೆಲ್ಬೋದು, ಎಷ್ಟು ರನ್ ಹೊಡಿಬೋದು ಲೆಕ್ಕ ಹಾಕೊಳ್ಳಿ. ಒಟ್ಟಿನಲ್ಲಿ ಹೈ ವೋಲ್ಟೇಜ್ ಮ್ಯಾಚು. ಈ ಒಂದು ಪಂದ್ಯಕ್ಕೆ ಮಳೆರಾಯ ಬರಲಿಲ್ಲ ಅಂದರೆ ಇವತ್ತಂತೂ ಸಿಕ್ಕಾಪಟ್ಟೆ ಮಜಾ ಸಿಗುತ್ತೆ. ಸಿಕ್ಕಾಪಟ್ಟೆ ಬೆಂಕಿಯಾಗಿರುತ್ತೆ. ಒಟ್ಟಿನಲ್ಲಿ ಆಲ್ರೆಡಿ ಸ್ಟೇಡಿಯಂ ಮುಂದೆ ಆಲ್ರೆಡಿ ಬೆಂಕಿನೇ ಶುರುವಾಗಿದೆ. ಆ ರೇಂಜಲ್ಲಿ ಜನ ಸೇರ್ಕೊತಾ ಇದ್ದಾರೆ. ಮತ್ತು ಸ್ನೇಹಿತರೆ, ಈ ಒಂದು ಪಂದ್ಯ ನಿಮ್ಮ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. RCBಗೆ ಜೈ ಅನ್ನಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.